ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿಬಲ್ ಎಸ್ ಸ್ಟಾಕ್ ಎಕ್ಸ್ಪ್ಲೋರರ್ ಕನ್ನಡ ಸ್ಟಾಕ್ ಮಾರ್ಕೆಟ್. Disclaimer: This is not an investment advice. All the contents of this video are for educational purpose only. Always do your own research before investing. ಹೈ ಮ್ಯೂಚುವಲ್ ಫಂಡ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಂದರೆ ಯಾವ ಥರ ನಮ್ಮ ಮ್ಯೂಚುವಲ್ ಫಂಡ್ಸು ಜಾಸ್ತಿ ಅಂದರೆ ಶೇರ್ಸ್ನ ಯಾವುದನ್ನ ಬೈ ಮಾಡಿದ್ದಾವೆ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತೀನಿ. ಕ್ರಮ್ಟಾಮ್ ಅಂದರೆ ಮಾರ್ಕೆಟ್ ಕ್ಯಾಪ್ ಇಲ್ಲೈತಿ, ಕರೆಂಟ್ ಪ್ರೈಸು, ಓಕೆನಾ, ಕರೆಂಟ್ ಪ್ರೈಸು, ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಪರ್ಸೆಂಟೇಜು, ವಾಲ್ಯೂಮು, ಆವರೇಜ್ ಡೈಲಿ ವಾಲಿಟಿಲಿಟಿ, ಸೆಕ್ಟರ್ ಯಾವ ಸೆಕ್ಟರ್ಸ್ಗೆ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಾಗುತ್ತೆ. ಓಕೆನಾ. ಇವಾಗ ಕ್ರಮ್ಟನ್ ಗ್ರೀವ್ಸ್ ಅಂತ ಇದೆ, ಅದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 21,434 ಕ್ರೋರ್ ಇದೆ. ಕರೆಂಟ್ ಪ್ರೈಸು ₹330.60. ಮ್ಯೂಚುವಲ್ ಫಂಡ್ ಹೋಲ್ಡಿಂಗು 43.90. ವಾಲ್ಯೂಮ್ ಬಂದ್ಬಿಟ್ಟು 21,78,771. ಆವರೇಜ್ ಡೈಲಿ ವಾಲಿಟಿಲಿಟಿ 2.89. ಕಲ್ಪತರು ಪವರ್ಸು ಅದೇ ಥರನೇ ಇದೆ. ಅದು ಹೋಲ್ಡಿಂಗ್ಸ್ ಬಂದ್ಬಿಟ್ಟು 40.60% ಇದೆ. ಗ್ರೇಟ್ ವೇ ಡಿಸ್ಟ್ರಿಕ್ಟ್ ಪಾರ್ಕ್ಸ್ ಅದು ಬಂದ್ಬಿಟ್ಟು 37.80 ಇದೆ. ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ 37.30, ಫೆಡ್ರಲ್ ಬ್ಯಾಂಕು 35.90, ಕೋಫೋರ್ಜ್ ಬಂದ್ಬಿಟ್ಟು 35.80. ಇವ್ರ ಸೆಕ್ಟರ್ಸ್ ಇಲ್ಲಿ ನಮಗೆ ಸಿಗುತ್ತೆ. ಕನ್ಸ್ಯೂಮರ್ ಫಸ್ಟ್ ಒನ್ ಬಂದ್ಬಿಟ್ಟು ಕ್ರಮ್ಟನ್ ಗ್ರೂವ್ಸ್ ಬಂದ್ಬಿಟ್ಟು ಕನ್ಸ್ಯೂಮರ್ ಡ್ಯೂರಬಲ್ಸ್ ಬರುತ್ತೆ. ಕಲ್ಪತರು ಪವರ್ ಬಂದ್ಬಿಟ್ಟು ಪವರ್ ಸೆಕ್ಟರ್ಸ್, ಗೇಟ್ವೇ ಡಿಸ್ಟ್ರಿಕ್ಟ್ ಪಾರ್ಕ್ಸ್ ಲಾಜಿಸ್ಟಿಕ್ಸ್ ಬರುತ್ತೆ. ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂಗ್, ಫೆಡ್ರಲ್ ಬ್ಯಾಂಕು ಬ್ಯಾಂಕ್ ಸೆಕ್ಟರ್ಸು, ಕೋಫೋರ್ಜ್ ಬಂದ್ಬಿಟ್ಟು IT ಸಾಫ್ಟ್ವೇರ್ ಬರುತ್ತೆ. PVR ಬಂದ್ಬಿಟ್ಟು ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್. ಅದು PVR ಬಂದು 35.70%. ಮ್ಯಾಕ್ಸ್ ಫೈನಾನ್ಸ್ 35% ಹೋಲ್ಡಿಂಗ್ ಇಟ್ಟಿದ್ದಾರೆ ಮ್ಯೂಚುವಲ್ ಫಂಡ್ಸು. ಸಫಾರಿಯಾ ಫುಡ್ಸ್ ಇದೆ, ಗ್ಲ್ಯಾಂಡ್ ಫಾರ್ಮಾ, ವಿ ಮಾರ್ಟ್ ರಿಟೇಲರ್ಸ್, ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್, ಇಂಡೋಸ್ ಬ್ಯಾಂಕ್ಸ್, ರೋಲೆಕ್ಸ್ ರಿಂಗ್ಸ್, ಕರೂರ್ ವೈಶ್ಯ ಬ್ಯಾಂಕ್, ಗ್ರೀನ್ ಪ್ಲೇ ಇಂಡಿಯಾಸ್. ಟೋಟಲ್ ಶೋಯಿಂಗ್ 1 to 367 stocks ಟು ಮ್ಯೂಚುವಲ್ ಫಂಡ್ಸು ಹೋಲ್ಡಿಂಗ್ ಇದೆ. ಅದರಲ್ಲಿ ಟಾಪ್ 10 ಅಂತಂದರೆ ಇವು ಇರ್ತಾವೆ ನೋಡ್ರಿ. ಓಕೆನಾ. ಸೆಕೆಂಡ್ ಪೇಜ್ಗೆ ಹೋದರೆ ಇಲ್ಲಿ ಹಿಂಗೆ ಕ್ಲಿಕ್ ಮಾಡಿಕೊಂಡ್ರೆ ಇದರ ಅವರೇಜ್ ಬಂದುಬಿಟ್ಟು ಈ ಥರ ನಮಗೆಲ್ಲಿ ಸಿಗುತ್ತೆ ಹೋಲ್ಡಿಂಗ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ICICI ಬ್ಯಾಂಕು 29.50% ಇದೆ. ಅದು ಬ್ಯಾಂಕಿಂಗ್ ಸೆಕ್ಟರ್ಸ್ ಬರುತ್ತೆ. ಈ ಥರ ನಾವು ಚೆಕ್ ಮಾಡ್ಕೋಬೋದು. ಓಕೆನಾ. ಸೆಕೆಂಡ್ ಪೇಜಲ್ಲಿ ಗೋ ಫ್ಯಾಷನ್ ಅದು ಬಂದ್ಬಿಟ್ಟು 25.10. ಅದು ಸೆಕ್ಟರ್ ಬಂದ್ಬಿಟ್ಟು ಅಪೇರಲ್ಸ್. ಓಕೆ. ಜುಬಿಲಿಯಂಟ್ ಫುಡ್, ಟೂರಿಸಮ್ ಆ್ಯಂಡ್ ಹಾಸ್ಪಿಟಾಲಿಟಿ, ಸೋನಾ BLW ಪ್ರಿಷನ್, ಆಟೋ ಆಕ್ಸಿಲರೀಸ್. ಅದು ಪರ್ಸೆಂಟೇಜ್ ಎಷ್ಟಿದೆ? ಇಲ್ಲಿದೆ 24.90. ಬಲ್ಮರ್ ಮೀಡಿಯಾ ಅಸಿಸ್ಟೆಂಟ್ಸ್ ಹೆಲ್ತ್ ಕೇರ್ 24, VRL ಲಾಜಿಸ್ಟಿಕ್ಸ್ 24.40. ಓಕೆ. ಈ ಥರ ನಾವು ಚೆಕ್ ಮಾಡ್ಕೊತ ಹೋಗ್ಬೋದು. HDFC ಬ್ಯಾಂಕ್ಗೆ 23.90 ಇದೆ. ಓಕೆನಾ. SKF ಇಂಡಿಯಾ ಬೇರಿಂಗ್ಸ್ 23.50. ಶೋಭಾ ಡೆವಲಪರ್ಸ್, ಐ ಥಿಂಕ್ ರಿಯಲ್ ಎಸ್ಟೇಟ್, ಎಸ್ ಡೆವಲಪರ್ಸ್. ಫೋರ್ತ್ ಪೇಜ್ ಸಿಪ್ಲಾ 20.50% ಇದೆ. ಇದು ಫಾರ್ಮಾಲಿಟಿಕಲ್ಸ್. ಪವರ್ ಮೆಕ್ ಪ್ರಾಜೆಕ್ಟ್ ಸರ್ವಿಸಸ್, ಬ್ಲೂ ಸ್ಟಾರ್, ಕನ್ಸ್ಯೂಮರ್ ಡ್ಯೂರಬಲ್ಸ್. ಇನ್ಫೋಸಿಸ್ IT ಸೆಕ್ಟರ್, ರಾಮ್ಕೋ ಸಿಮೆಂಟ್ ಸೆಕ್ಟರ್ಸ್, ನ್ಯೂಜಿನ್ ಕೆಮಿಕಲ್ಸ್, ಮಹೇಂದ್ರ CA ಆಟೋ ಆಕ್ಸಿಲರೀಸ್, JK ಲಕ್ಷ್ಮಿ ಸಿಮೆಂಟ್, ಮೋಲ್ಟೆಕ್ ಪ್ಯಾಕೇಜಿಂಗ್ಸ್. L&T ಕನ್ಸ್ಟ್ರಕ್ಷನ್,
ವಿ ಗಾರ್ಡ್, ಕನ್ಸ್ಯೂಮರ್ ಡ್ಯೂರಬಲ್ಸ್, DCB ಬ್ಯಾಂಕ್, ಹಿಂಗೆ 6th ಪೇಜ್ ಅಂದರೆ ಲೆಮನ್ ಟ್ರೀ ಹೋಟೆಲ್ಸ್. ಇವತ್ತು ಆಲ್ಮೋಸ್ಟು ಲೆಮನ್ ಟ್ರೀ ಹೋಟೆಲ್ಸ್ ಅಲ್ಲ, ಒಂದು ನಿಮಿಷ. ಸೊ ಈ ಥರ ಚೆಕ್ ಮಾಡಿರಿ. ಸೊ ನಿಮ್ಗೆ ಯಾವುದು ಇದರಲ್ಲಿ ಅಂದರೆ ಮ್ಯೂಚುವಲ್ ಫಂಡ್ ಬೈ ಮಾಡಿದಾರೆ ಅಂತ ನೀವು ಹೋಗ್ಬಿಟ್ಟು ಬೈ ಮಾಡೋಕೆ ಹೋಗ್ಬೇಡ್ರಿ. ಸೊ ಎಲ್ಲನೂ ಕ್ರಾಸ್ ಚೆಕ್ ಮಾಡಿ, ಇದು ಯಾವ ಥರ ಇದೆ, ಏನು ಅಂದರೆ ಕ್ವಾರ್ಟರ್ಲಿ ರಿಸಲ್ಟು ಮತ್ತು ಇಯರ್ ಆನ್ ಇಯರ್ ರಿಸಲ್ಟು ಮತ್ತು ಅದು ಫೈನಾನ್ಷಿಯಲ್ಸು ಮತ್ತು PE ರೇಷೋ ಇವಿಷ್ಟು ಅಂದರೆ ಎಲ್ಲನೂ ಚೆಕ್ ಮಾಡಿ ಆದಮೇಲೆ ನಿಮ್ಗೆ ಇದರಲ್ಲಿ ಯಾವುದು ಚೆನ್ನಾಗಿದೆ ಅದನ್ನು ನೋಡಿಕೊಂಡು ಬೈ ಮಾಡಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.